ಕಾಂತೆ ಕಲೆಯನ್ನು ಕೋಲಗಳು ತಮ್ಮ ಹಾಳು ಹೊಟ್ಟೆಯನ್ನು ಹೊರದುಕೊಳ್ಳುವುದಕ್ಕಾಗಿ ಕೌರವನವರು ಕಾಳಗವನ್ನು ನೇಮಿಸಿ ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಕಳಿಸಿ ಹೇಗೆ ಕುಳಿತರು ನೋಡು ನಿಮ್ಮಣ್ಣನಾದ ಧರ್ಮನಂದನ. ನೀನು ನೇಮವನ್ನು ಕೊಟ್ಟು ಕಳಿಸಬಾರ್ದಾಗಿತ್ತು ಕಾಂತೆ. ಕಾಂತೆ ಮಗನನ್ನು ಕಳೆದುಕೊಂಡು ಈ ಹಾಲ ರಾಜ್ಯ ಹಾಳುವುದಕ್ಕಿಂತ ಪ್ರಾಣ ಬಿಡುವುದಿಲ್ಲ ಸಲ್ಲವೇ ರಮಣ, ಮಾಡಿಕೊಳ್ಳುವೆನು ಪ್ರಾಣ ಪ್ರಾಣ. ಅದೇ ಮಡದಿ ಮನೆ ನಾನು ಪಡೆದ ಮಗನನ್ನು ಹಿಡಿದುಕೊಂಡು ಹೋಗಿ ನೀರಿನೊಳಗೆ ಕೈ ಬಿಟ್ಟರೆಂದು ಹೋರಾಡುವಿಯಲ್ಲ. ಅವನು ಪ್ರಾಚೀನ ಕುರುಮ ಹೀಗಿರುವಾಗ ದಾನ ಮಾಡುವುದೇನು ಸುಂದರಿ ಸುರ ಸುರ ಕಂಬು ಕಂಡರಿ ಮಗನನ್ನು ಕಳೆದುಕೊಂಡು ಸರಿಗೆಳೆದಿರೋಳು ನಾನು ಹೇಗೆ ಜೀವಿಸಬೇಕು ಅಲ್ಲವಾ? ಸ್ವಲ್ಪ ಶಾಂತಳಾಗ ಕಾಂತೆ. ಅಯ್ಯೋ, ಎಲ್ಲವರೆಗೂ ಶಾಂತಳಾಗಬೇಕು ಕಾಂತ. ಕಣ್ಣನನ್ನು ಇದ್ದಕ್ಕೆ ಹೋಗುವಾಗ ಈ ಯತ್ನವನ್ನು ಮಾಡಬೇಕಾಗಿತ್ತು ಕಾಂತೆ. ಪಂಗ ಪಾಂಡವರೊಳಗೆ
ಕಾಂತೆ ಚಕ್ರಧರನಾದ ಮಾವನಿತ್ತು, ವಿಕ್ರಮನಾದ ಪಿತನಿತ್ತು, ಚಿಕ್ಕ ಬಾಲಕನಾದ ಅಭಿಮಾನ್ಯುವಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತಾಯ್ತಲ್ಲ ಕಾಂತ. ವಲ್ಲಭೇ ಸುಕುಮಾರನಾದ ಅಭಿಮಾನ್ಯನ ಮೇಲೆ ಸಿಂಧೂ ಪೂರೈಸಲು ಮುರಿದನು ರಮಣ, ಮಾಡಿಕೊಳ್ಳುವನು ಪ್ರಾಣವನ್ನ. ಜಡದ ಗಂಧಿಯಾದ ಮಳಿದೆ ಮನೆ ಕಾಂತ ಪಂಜಾತ ಮಧ್ಯದ ಕುರಿತು ರಾಜ್ಯಗುಲಾತ ಕೌರವದ ಒಡೆಯ ಕದನ ಮಂಡಲಕ್ಕೆ ನಾನು ಪಡೆದ ಮಗನಿಗೆ ನೇಮವನ್ನು ಕೊಟ್ಟಿರೋನೆ. ಅಯ್ಯೋ ಅಂತಃಕರಣ ಪುಣ್ಯನಾದನೆ ಕಾಂತೆ. ಮಾನವನಿಂದ ವೈರಿಗಳ ಸರಿಗಳೊಮ್ಮೆ ಅಂತರಕ್ಕಿದೆಲ್ಲ ಆಡಿಸುವ ಕೊಡು ಪರಾಕ್ರಮಗಳು ನಾವತ್ತು ಅರಿಯದ ಕೂಚಿಗೆ ಅಂತ ಮೋಸ ಒಂಬಂದು ಒದಗಿತು. ನಮ್ಮ ಬಂದ ಪರಾಕ್ರಮಗಳ ಸುಟ್ಟು ಅಯ್ಯೇ ವಲ್ಲಭೇ ಭುವನ ಬ್ರಹ್ಮಾಂಡವಲ್ಲ ನೆನಪಗರೆ ಪಡೆದ ಮಗನಿಗೆ ಇಡದ ತೊಡದಂತಾಯಿತು. ಅಯ್ಯೋ ನಾನು ಇಲ್ಲದ ವಾರದಲ್ಲಿ ಕೊಂದನಿಗೆ, ನಾನು ಇಲ್ಲದ ವಾರದಲ್ಲಿ ಎನ್ನ ಮೇಲೆ ಎಂತ ಮೋಸವನ್ನು ಮಾಡಿದೆ. ಅಯ್ಯೋ ಹರಿಯದ ಮಗನನ್ನಾಗಿ ಕೈಯೋದಕ್ಕೆ ಕೊಟ್ಟು ಚಿಂತೆಗೆ ಮಾಡಿಸಿಕೊಂಡ್ರೆ ನಿನ್ನೆ ಇದೇ ತನವು ಆಯ್ತಿರೊಳಗಿರುವುದು. ನನ್ನ ಮಗನ ಮಾತ್ರ ಅಡಿಪಾಲು ಮಾಡ್ತಿದೀಯ ಯಮನಂದನ, ನಿನ್ನ ಮನಸ್ಸಿಗೆ ಭೀಮನ್ ರೆಡಿ ಮಾಡ್ರಪ್ಪ, ಭೀಮ ರೆಡಿ ಆಗಿರ್ಬೇಕು. ಭೀಮ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ನಿನ್ನ ಸಾವಿಗೆ ನೇಮವನ್ನು ಕೊಡು ಅಂತ ಕೇಳಿದರೆ ನಾವು ಏನಂತ ಕೊಡಲ್ಲ ಅಮ್ಮಯ್ಯ. ಮಾವಯ್ಯ ಅಮ್ಮ ಸ್ವಜಸುರಮಣಿಯೇ, ಶ್ರೇಷ್ಠನಾದ ಕಾಂತನನ್ನು ಕಳೆದುಕೊಂಡು ಈ ಎರಡನೇ ಮುಖವನ್ನೊತ್ತುಕೊಂಡು ನಾನು ಸರ್ವತ ಜೀವಿಸಲಾರೆನು ಮಾವಯ್ಯ. ಯುದ್ಧಕ್ಕೆ ಹೋಗಬೇಡ ಅಂತ ಹೇಳುವುದಕ್ಕೆ ನಿಮ್ಮ ಮನಸ್ಸಿಗೆ ಒಪ್ಪಲಾಗಲ್ಲವೇ ಅಮ್ಮಯ್ಯ. ಮಾವಯ್ಯ ಅಮ್ಮ ಸ್ವಜಸುರಮಣಿಯೇ, ನಾವೆಷ್ಟೇ ವಿಧವಾಗಿ ಬೇಡಿಕೊಂಡರೂ ಸಹ ನಮ್ಮ ಮಾತನ್ನೇ ಧಿಕ್ಕಾರ ಮಾಡಿ ಹೋದರು ಮಾವಯ್ಯ. ಮಾವಯ್ಯ ಅಮ್ಮ ಸೊಸೆ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ಬಳ್ಳ